ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸತೀಶ್ ಶೆಟ್ಟಿ, ನಿರ್ದೇಶಕರು, ಮತ್ತು ಶ್ರೀ ಸನ್ನಿಧಿ ಎಸ್ ಶೆಟ್ಟಿ, ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು, SS ಶೆಟ್ಟಿ ಗ್ರೂಪ್, ಸನ್ನಿಧಿ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ಸ್. ಬಳ್ಳಾರಿ ಬ್ಯಾನರ್ ಗಲಾಟೆ ಮತ್ತು ಶಿಡ್ಲಘಟ್ಟ ರಾಜೀವ್ ಗೌಡನ ಧಮಕಿ ಕೇಸ್ ರಾಜ್ಯ ಕಾಂಗ್ರೆಸ್ಗೆ ಇಕ್ಕಟ್ಟು ತಂದಿಟ್ಟಿದೆ. ತಮ್ಮದೇ ಸರ್ಕಾರದ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದಿದ್ರು ರಾಜೀವ್ ಗೌಡ ಅರೆಸ್ಟ್ ಆಗದಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಇದೇ ವಿಚಾರದಲ್ಲಿ ಈಗ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ನೋಟಿಸ್ ಸಾಕ, ರಾಜೀವ್ ಗೌಡ ಅರೆಸ್ಟ್ ಯಾಕಿಲ್ಲ? ಬೆದರಿಕೆ ಹಾಕಿದ್ರು ಕೈ ಮುಖಂಡನ ಪರ ಬ್ಯಾಟಿಂಗ್ ಸರಿನಾ? ಶಿಡ್ಲಘಟ್ಟ ರಾಜೀವ್ ರಾದ್ಧಾಂತ, ಇಕ್ಕಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್. ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ ಪ್ರಕರಣದಲ್ಲೀಗ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿರೋ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಈಗಾಗಲೇ ರಾಜೀವ್ ಗೌಡ ವಿರುದ್ಧ ಕೇಸ್ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿಯಾಗಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದ್ದಾರೆ. ಘಟನೆ ನಡೆದು 3 ದಿನ ಕಳೆದ್ರೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರೆಸ್ಟ್ ಆಗದಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ನಿರಂತರವಾಗಿ ಈ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಡೀತಿದೆ. ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾನೂನು ಬಾಹಿರ ಕೆಲಸಗಳನ್ನ ಮಾಡ್ತಿದ್ದಾರೆ. ಮೇಟಿ ಸರಿಯಾಗಿ ಇದ್ದಿದ್ರೆ ಈ ರೀತಿಯ ಘಟನೆಗಳು ನಡೆಯುತ್ತಿರಲಿಲ್ಲ. ಮುಖ್ಯ ಕಾರ್ಯದರ್ಶಿಗಳು ಸಹ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡೇ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ. ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲಿನ ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ದರೆ ಇವೆಲ್ಲ ನಡೆಯೋದು. ಮೇರೆ ಮೇಟಿ ಸರಿಯಾಗಿದ್ದರೆ ಇದ್ಯಾವುದೂ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. CS ಕಾಲ್ ಮಾಡಿದ್ರಿ ನೀವು, ಇನ್ನೂ ಕೂಡ CS ಇಲ್ಲ, ಅವ್ರು ಏನು ಅದರ ಬಗ್ಗೆ ರಿಯಾಕ್ಷನ್ನೇ ಇಲ್ಲ ಅವ್ರದ್ದು ಇಲ್ಲಿವರೆಗೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದ ವಿಚಾರವಾಗಿ ಬಿಜೆಪಿ JDS ನಾಯಕರು ವಾಗ್ದಾಳಿ ನಡೆಸುತ್ತಿದ್ರೆ, ಆರೋಪಿ ರಾಜೀವ್ ಗೌಡ ಪರವಾಗಿ ಸಚಿವ KH ಮುನಿಯಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜೀವ್ ಗೌಡ ಸೌಮ್ಯ ಸ್ವಭಾವದವರು, ಅವರು ಎಮೋಷನ್ ಆಗಬಾರದಾಗಿತ್ತು. ಅವರು ಸಿಕ್ಕ ಬಳಿಕ ರಾಜೀವ್ ಗೌಡಗೆ ಬುದ್ಧಿ ಹೇಳ್ತೀನಿ ಅಂದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಯಾರು ಸಹ ಅಧಿಕಾರಿಗಳಿಗೆ ಈ ರೀತಿಯಾಗಿ ಮಾತನಾಡಬಾರದು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿತ್ತು. ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋರು ಭಾಳ ಸೌಮ್ಯ ಸಮಾಧಾನ ಇರಬೇಕು. ಏನೇ ವ್ಯತ್ಯಾಸಗಳಿದ್ರು ಕೂಡ ಕುಂತು ಕೂಲಂಕುಷವಾಗಿ ಮಾತಾಡಿ. ಏನು ಅವ್ರ ವಾದ? ದಳದವ್ರದ್ದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿತ್ತು, ಅದನ್ನು ಮುನ್ಸಿಪಾಲ್ಟಿಯವರು ತೆಗಿಲಿಲ್ಲ, ನಮ್ಮದಾಗಿದ್ದರೆ ತೆಗೆದುಬಿಟ್ರು ಅನ್ನೋದು ವಾದ. ಆ ವಾದ ಇದ್ದರೂ ಕೂಡ ನೇರವಾಗಿ ಮಾತಾಡೋದಕ್ಕೆ ಪರಿಹಾರ ಕಂಡುಹಿಡಬೇಕಿದ್ರೆ ಈ ರೀತಿ ಅವಹೇಳನವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡೋದು. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಿನಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ಅಂತ. ಒಟ್ಟಾರೆ ಅಧಿಕಾರಿಯ ವಿರುದ್ಧ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ ವಿಚಾರದಿಂದ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿದೆ. ರಾಜೀವ್ ಗೌಡಗೆ ಕಾರಣ ಕೇಳಿ ಪಕ್ಷ ನೋಟಿಸ್ ನೀಡಿದೆ, ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಆದರೆ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹ ಹೆಚ್ಚಾಗಿದ್ದು, ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.